ಪ್ರೇಮಕ್ಕೋ ಪ್ರೀತಿಯಿಂದನೋ ಟೀಕಾ ಮಾಡ್ತಾಯಿದ್ರು. ಆ ಟೀಕೆಯಿಂದ ಬಚಾವಾಗಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಇವ್ರಿಗೆ ಗೌರವ ಡಾಕ್ಟರ್ ಪದವಿ ಕೊಡೋದಂದ್ರೆ ಗೌರವ ಹೆಚ್ಚಾಗ್ತದೆ, ಮತ್ತು ಬೇರೆ ಅವ್ರಿಗೆ ಖುಷಿ ಆಗ್ತದೆ. ಬಟ್ ಎತ್ತರಕ್ಕೆ ಬೆಳೆಯುವ ಇನ್ನೂ ಸಾಹಿತಿಗಳು ಭಾಳಷ್ಟು ನಾವು ಸ್ವತಃ ಅವ್ರು ಹೇಳುವುದರಿಂದಾಗೆ ಅದು ಸಾಧನೆ ಮಾಡಿದಾಗ ಒಂದು ಇವತ್ತು ನಾವು ಒಬ್ಬ ನಾಯಕನ ನಿಜವಾದ ಜನನಾಯಕ ನೋಡಿದಾಗ ಅವ್ರು ಯಾವ ಪ್ರಶಸ್ತಿ ಪ್ರದಾನಗಳಿಗೂ ಆಸೆ ಪಡೋದಿಲ್ಲ. ತಮ್ಮ ಕೆಲಸ ತಾವು ಮಾಡ್ತಾ ಹೋಗ್ತಾ ಇರ್ತಾರೆ. ಆ ದಿಶೆಯಲ್ಲಿ ಇವರು ಹೋಗಲಿ ನಮ್ಮೆಲ್ಲರ ಆಸೆ. ಅವರ ಕೆಲವು ವಿಚಾರ ನಾವು ಲೈಕ್ ಮಾಡ್ತೀವೋ ಇಲ್ಲವೋ, ಟೀಕೆ ಮಾಡ್ತೀವೋ, ವಿಮರ್ಶೆ ಮಾಡ್ತೀವೋ, ಅದು ಬೇರೆ ವಿಷಯ. ಆದರೆ ಇಂಥ ವಿಷಯ ಬಂದಾಗ ಹೌದಲ್ಲ ತೊಗೋಬೇಕಾಗಿ ಜಾಗ ತೊಗೊಳಿಲ್ಲ, ಅದು ಸಹಜ ಅನ್ನಿಸ್ತದೆ. ಬಟ್ ಅವ್ರು ಹೇಳಿದಂಥ ಕಾರಣ ಇನ್ನೂ ಭಾಳ ಸಾಧಿಸೋದು ಅನ್ನುವಂಥದ್ದು ಮಾತ್ರ ಒಪ್ಪಬೇಕಾಗ್ತದೆ. ಮತ್ತು ನಿರಾಕರಣೆ ಅವ್ರನ್ನ ಸಹಜವಾಗಿ ದೊಡ್ಡವ್ರನ್ನಾಗಿ ಮಾಡ್ತದೆ. ಅದ್ರ ಜೊತೆ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತದೆ. ಯಾಕಂದರೆ ಅವ್ರು ವಹಿಸ್ಕೊಂಡದ್ದು ರಾಜಕೀಯ ಪೂರಿತ ಇಲಾಖೆಗಳು. ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆಯೂ ಭ್ರಷ್ಟಾಚಾರ ತುಂಬಿ ಹೋಗಿದ್ದಾವೆ. ಆ ತುಂಬಿ ಹೋದಂಥ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಬದಲು ಮಾಡುವಲ್ಲೇ ಏನಾದರೂ ಪ್ರಯತ್ನ ಮಾಡ್ತಾರೆ ಇವರು, ಅಥವಾ ಇವರು ಇನ್ನುಳಿದವ್ರ ಜೊತೆಗೆ 224 MLAಗಳಿದ್ದಾರೆ, ಸಚಿವರಿದ್ದಾರೆ, ಅವ್ರಿಗೆ ಇವರು ಒಬ್ಬರು ಅನ್ನೋದನ್ನು ಕಾಲು ಹೇಳಬೇಕಾಗ್ತದೆ. ಇಲ್ಲಿವರೆಗೆ ಎಲ್ಲರೂ ಸಮಾನಪ್ಪ ಅನ್ನುವಂಗೆ ನೆಲಗಟ್ಟೆಲ್ಲ ವಿಮರ್ಶೆ ಮಾಡ್ತಾಯಿದ್ವಿ. ಇದೊಂದು ಇವತ್ತು ಅವ್ರು ತೆಗೆದುಕೊಂಡು ಅಂಥ ನಿರ್ಧಾರದಿಂದ ಡಾಕ್ಟರೇಟ್ ಅನ್ನುವಂಥ ಪದವಿಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಒಳ್ಳೆಯ ಗೌರವ ನೀವು ಸಲ್ಲಿಸಿದಂಗಾಯ್ತು. ಜೊತೆಗೆ ತಮ್ಮನ್ನು ತಾವು ಟೀಕೆಗಳಿಂದ ಬಚಾವ್ ಮಾಡ್ಕೊಂಡಂಗಾಯಿತು. ಜೊತೆಗೆ ತಮ್ಮ ಮನಸ್ಸನ್ನು ದೊಡ್ಡದು ಮಾಡ್ಕೊಂಡು ಇನ್ನೂ ನಾವು ಮಾಡಬೇಕಾದ ಕಾರ್ಯ ಭಾಳಷ್ಟು ಅದ, ಮಾಡಬೇಕು ಅನ್ನೋಂಥ ಹೌದು ಭಾಳಷ್ಟು ಕಾರ್ಯಗಳಿದ್ದಾವೆ. ಈ ದೇಶದಲ್ಲಿ ಒಬ್ಬ ರಾಜಕೀಯದಲ್ಲಿದ್ದಾರೆ ಅವರು. ಮುಖ್ಯವಾಗಿ ದೇಶಕ್ಕೆ ಬೇಕಾಗಿದ್ದು ದೇಶದ ಅರ್ಥವ್ಯವಸ್ಥೆ ಹೇಳೋದು. ಯಾವುದೇ ಇವತ್ತು ನೀವು ಬೇಕಾದ ಚರ್ಚೆಗೆ ನಾವು ಸಿದ್ಧಿದ್ದೀವಿ ಆ ವಿಷಯದಲ್ಲ. ಈ ದೇಶದಲ್ಲಿ ಎಲ್ಲಿವರೆಗೆ ರೈತಗೆ ಮಾರ್ಕೆಟ್ ಸಿಗೋದಿಲ್ಲವೋ ಅಲ್ಲಿವರೆಗೆ ಈ ದೇಶ ಮುಂದುವರೆದ ದೇಶಗಳು ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ಬೋದು ಇವತ್ತು 4ನೇ ಶ್ರೀಮಂತ ಆಗಿದ್ದೀವಿ, 3ನೇ ಆಗಿದ್ದೀವಿ, 2ನೇ ಆಗಿವಿ. ದೇಶದ ಕೆಲವು ಶ್ರೀಮಂತರಲ್ಲ. ಒಂದೇ ಮಾತನ್ನು ಹೇಳಿದ್ರೆ ಕಾರ್ಪೊರೇಟ್ಗಳ ಆಸ್ತಿ ಇಡೀ ದೇಶದ ಒಟ್ಟು ಸಂಪತ್ತಿನ 62% ಅದ. ಆ 62% ಮೇಲೆ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಆ ಲೆಕ್ಕದ ಮೇಲೆ ನಾವು ಇವತ್ತು 2 ಲಕ್ಷ ಮೇಲ್ಪಟ್ಟು ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ ಆಗೈತೆ ಅಂತ ಹೇಳ್ಕೊಳ್ತೀವಿ. ಅದಷ್ಟು ಆಗಿಲ್ಲ. ಬಡವನ ಪರಿಸ್ಥಿತಿ ಇವತ್ತು ಭಿಕ್ಷುಕಿಲಿದ್ದಾನ, ಬಡವಿದ್ದಾನ, ಹೋರಾಟಗಾರರಿದ್ದಾರ, ಇಲ್ಲಿ ಮತ್ತು ನಿರುದ್ಯೋಗಿಗಳಿದ್ದಾರೆ. ಇವ್ಯಾವೂ ಹೋಗಿಲ್ಲ. ಕೆಲವು ಜನ ಶ್ರೀಮಂತಿಗೆ ಡಿವೈಡ್ ಮಾಡಿ ನಾವು 2.5 ಲಕ್ಷ ಆಗಿದ್ದೀವಿ, 2 ಲಕ್ಷ ಆಗಿವಿ,